ಇವತ್ತು ರೇಷನ್ ಅಕ್ಕಿಯಿಂದ ಸಾಫ್ಟ್ ಆದ ಸ್ಪಾಂಜಿ ಆದಂತ ಪರ್ಫೆಕ್ಟ್ ಆಗಿ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ। ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್। ನೀವು ನೋಡ್ತಾ ಇದ್ದೀರಾ ಸೂಪರ್ ಕಿಚನ್ ಕನ್ನಡ ಚಾನಲ್। ಈ ಗ್ಲಾಸ್ನ ಅಳತೆಯಲ್ಲಿ ನಾನು 2 ಗ್ಲಾಸ್ನಷ್ಟು ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ। ಇದು 1 ಗ್ಲಾಸ್ 200 ಗ್ರಾಮ್ ಹಾಗೆ ನಾನು 400 ಗ್ರಾಮ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ। ಹಾಗೆ ಇದೇ ಗ್ಲಾಸ್ನ ಅಳತೆಯಲ್ಲಿ 1/4 ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ನಾನಿಲ್ಲಿ ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ। ಹಾಗೆ 1/4 ಗ್ಲಾಸ್ನಷ್ಟು ಇಲ್ಲಿ ಅವಲಕ್ಕಿಯನ್ನು ಕೂಡ ತೆಗೆದುಕೊಳ್ಬೇಕು। ಅವಲಕ್ಕಿ ಇಲ್ಲಿ ಗಟ್ಟಿ ಅಥವಾ ತೆಳುವಾಗಿರೋದು ಯಾವುದಾದ್ರೂ ಕೂಡ ತೆಗೆದುಕೊಳ್ಬಹುದು। ಇದನ್ನು ಒಂದು 2-3 ಬಾರಿ ತೊಳೆದು ಸಪ್ರೇಟ್ ಆಗಿ ನಾವು ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು। ಇದು ಸುಮಾರು ಒಂದು 8 ರಿಂದ 10 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು। ಈಗ ಇದು ಒಂದು 10 ಗಂಟೆಗಳ ಕಾಲ ನೆನೆದಿದೆ। ಈಗ ನೀರನ್ನು ತೆಗೆದು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ನಾನು ಮೊದಲಿಗೆ ಇಲ್ಲಿ ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ। ಇಲ್ಲಿ ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ಬೇರೆ ಬೇರೆಯಾಗಿ ನಾವು ರುಬ್ಕೊಳ್ಬೇಕು। ಕಾರಣ ಉದ್ದಿನ ಬೇಳೆ ಇಲ್ಲಿ ತುಂಬಾ ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ। ಸ್ವಲ್ಪ ನೀರನ್ನು ಸೇರಿಸಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ। ನೋಡಿ, ಇಲ್ಲಿ ಉದ್ದಿನ ಬೇಳೆ ನೋಡಿ ಈ ಹದದಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು। ತುಂಬಾ ನೈಸಾಗಿ ಇದನ್ನು ನಾವು ರುಬ್ಬಿಟ್ಕೊಳ್ಬೇಕು, ಆಗ ಮಾತ್ರ ಇಡ್ಲಿ ತುಂಬಾ ಸಾಫ್ಟಾಗಿ ಫ್ಲಫಿಯಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ। ಈಗ ಇದನ್ನು ಒಂದು ಪಾತ್ರೆಗೆ ನಾವು ಈಗ ಸೇರಿಸ್ಕೊಳ್ಳೋಣ। ಈಗ ಅದೇ ಜಾರಿಗೆ ನಾನಿಲ್ಲಿ ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ। ಇದು ಉದ್ದಿನ ಬೇಳೆಯಷ್ಟು ನೈಸಾಗಿ ಏನು ಗ್ರೈಂಡ್ ಮಾಡ್ಕೊಳ್ಬೇಕಂತ ಏನಿಲ್ಲ, ಇದು ಸ್ವಲ್ಪ ತರಿತರಿಯಾಗಿದ್ದರೂ ಕೂಡ ನಡೆಯುತ್ತೆ। ಈಗ ಇದನ್ನು ಕೂಡ ಉದ್ದಿನ ಬೇಳೆ ಹೊಟ್ಟೆಗೆ ಸೇರಿಸ್ಕೊಂಡು ಈಗ ನಾವು ಇದನ್ನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನಾವು ಈ ಹಂತದಲ್ಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ನೀವು ಬೆಳಗ್ಗೆ ಇಡ್ಲಿ ಮಾಡಬೇಕಾದಾಗ ಕೂಡ ಉಪ್ಪನ್ನು ಸೇರಿಸ್ಕೊಳ್ಬೋದು। ಆದರೆ ನಾನಿಲ್ಲಿ ರಾತ್ರಿನೇ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಆದರೆ ಆ ವಿಡಿಯೋ ಕ್ಲಿಪ್ಪು ಸ್ಕಿಪ್ ಆಗಿದೆ ನೋಡಿ। ಈ ರೀತಿ ಇದನ್ನು ಕಲಸಿದ ನಂತರ ಈಗ ಇದರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ರಾತ್ರಿ ಪೂರ್ತಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬೇಡ। ಈಗ ಬೆಳಿಗ್ಗೆ ನಾನಿಲ್ಲಿ 8 ಗಂಟೆಗೆ ತೆಗೆದು ನೋಡ್ತಾ ಇದ್ದೀನಿ। ನೋಡಿ ಇಡ್ಲಿ ರೀತಿಯಲ್ಲಿ ಹೇಗೆ ಉಬ್ಬಿ ಬಂದಿದೆ ಅಂತ ನೋಡಿ, ಎಷ್ಟು ನೊರೆಯಾಗಿ ಪರ್ಫೆಕ್ಟಾಗಿ ಇದು ಫರ್ಮೆಂಟೇಷನ್ ಆಗಿದೆ ಅಂತ। ಈಗ ಇದನ್ನು ನಾವು ಸೌಟಿನಿಂದ ಹೆಚ್ಚು ಈ ರೀತಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ನೋಡಿ, ಒಮ್ಮೆ ನಾವು ಈ ರೀತಿ ಮೃದುವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ। ಈಗ ಇಡ್ಲಿ ಮೋಲ್ಡನ್ನು ತೆಗೆದುಕೊಂಡು ತುಪ್ಪ ಅಥವಾ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ। ನಂತರ ನಾವು ಈ ಬ್ಯಾಟರನ್ನು ಇಡ್ಲಿ ಮೋಲ್ಡಿಗೆ ಹಾಕ್ಕೊಳ್ಬೇಕು। ನಾವು ವಿಂಟರ್ ಸೀಸನ್ನಲ್ಲಿ ಇಡ್ಲಿ ಮಾಡಬೇಕಾದ್ರೆ ಸ್ವಲ್ಪ ಸೋಡವನ್ನು ಹಾಕ್ಕೊಳ್ಬೇಕಾಗತ್ತೆ। ನಾನಿಲ್ಲಿ ಸೋಡಾ ಆಗಲಿ ಏನೋ ಆಗಲಿ ಬಳಸಿಲ್ಲ। ಈಗಾಗಲೇ ನಾನು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೆ। ಈ ಪ್ಲೇಟ್ಸನ್ನು ಅದರಲ್ಲಿ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಸುಮಾರು ಒಂದು 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡೋಣ। ಈಗ 10 ನಿಮಿಷ ಆಗಿದೆ, ಇಡ್ಲಿ ಕೂಡ ಬೆಂದಿದೆ ನೋಡಿ, ಸ್ವಲ್ಪವೂ ಕೂಡ ಇದು ಕೈಗೆ ಅಂಟ್ತಾ ಇಲ್ಲ। ಈಗ ನಾವು ಇದನ್ನು ಇಡ್ಲಿ ಪಾತ್ರೆಯಿಂದ ತೆಗೆದು ಹೊರಗಡೆ ಇಟ್ಕೊಳ್ಳೋಣ। ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾನು ಇಡ್ಲಿಯನ್ನು ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಇದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ, ಸ್ವಲ್ಪವೂ ಕೂಡ ಇದು ಇಡ್ಲಿ ಪ್ಲೇಟಿಗೆ ಕಚ್ಕೊಳ್ತಾ ಇಲ್ಲ। ಹಾಗೆ 10 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಇಡ್ಲಿಯನ್ನು ಬೇಯಿಸಿದ್ರೆ ಅದು ಹಾರ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ। ಇಷ್ಟಾದರೆ ನಮಗೆ ಇಡ್ಲಿ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು। ನಾನಿಲ್ಲಿ ಈ ಇಡ್ಲಿಯನ್ನು ಕಾಯಿ ಚಟ್ನಿಯೊಟ್ಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ। ಬನ್ನಿ ಈಗ ಒಂದು ಇಡ್ಲಿಯನ್ನು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಇದು ಬಂದಿದೆ ಅಂತ। ಇಡ್ಲಿಯನ್ನು ಫಸ್ಟ್ ಟೈಮ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನೋಡಿ, ಇದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ। ರೇಷನ್ ಅಕ್ಕಿಯಿಂದನೂ ಕೂಡ ನಾವು ಇಷ್ಟು ಮೃದುವಾದಂಥ ಇಡ್ಲಿಯನ್ನು ಮಾಡ್ಕೊಳ್ಬೋದು ಅಂತ ಗೊತ್ತಾಯ್ತಲ್ಲ। ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ। ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ। ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೆಲ್ದಿಯಾದ ಟೇಸ್ಟಿಯಾದಂಥ ರೆಸಿಪಿಗಳಿಗಾಗಿ ಸೂಪರ್ ಕಿಚನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಪ್ರೆಸ್ ಮಾಡಿದ್ರೆ ನಾನು ಬಿಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ। ಅಲ್ಲಿ ತನಕ ಥ್ಯಾಂಕ್ ಯು।